ಕೈ ಶಾಸಕರು ಮುಂಬೈಗೆ ಹೋಗ್ತಾರೆ ಅನ್ನೋದು ಸುಳ್ಳು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಂತಹ ಊಹಾಪೋಹ ಸುದ್ದಿಗಳನ್ನ ಯಾರು ಸೃಷ್ಟಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಡಿಸೆಂಬರ್ 5ರಂದು ಸಮನ್ವಯ ಸಮಿತಿ ಕರೆದಿದ್ದೇವೆ. ಸಂಪುಟ ವಿಸ್ತರಣೆ ನಿಗಮ ಮಂಡಳಿಗಳಿಗೆ ನೇಮಕ ಮಾಡುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದೇವೆ ಅಂತ ಹೇಳಿದ್ರು. ಯಾರು ಬೇಕಾದ್ರೂ ದೆಹಲಿ, ಮುಂಬೈ, ಸಿಂಗಾಪುರ್ಗೆ ಹೋಗಬಹುದು. ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದ್ದಾರೆ. ಕೈ ಶಾಸಕರು ಮುಂಬೈಗೆ ಹಾರೋ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು 10 ಶಾಸಕರಲ್ಲ 50 ಶಾಸಕರು ಹೋಗಿರಬಹುದು ನೋಡಿ ಅಂತ ವ್ಯಂಗ್ಯವಾಡಿದ್ರು. ಮೇಕೆದಾಟು ಯೋಜನೆ ರೂಪುರೇಷೆಗಳು ಹೇಗಿರುತ್ತವೆ ಎಂಬುದನ್ನು ತಮಿಳುನಾಡು ರೈತರೊಂದಿಗೆ ಹಂಚಿಕೊಳ್ಳಲು ಸಿದ್ಧರಿದ್ದೇವೆ ಅಂತ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೆ ಮಾತನಾಡಲು ಸಿದ್ಧವಿದ್ದು ಕೇಂದ್ರ ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲೇ ಸಭೆ ಕರೆಯಲಿ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಆಗ್ರಹಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ರೈತರ ಬೆಳೆ ಸಾಲ ಮನ್ನಾ ಮೂಲಕ ರಾಜ್ಯ ಸುಲಭ ಕೃಷಿಗೆ ತಕ್ಕ ಸನ್ನಿವೇಶವನ್ನ ಒದಗಿಸಿದೆ. ಹಾಗೆ ಕರ್ನಾಟಕವನ್ನು ಮಾದರಿಯನ್ನಾಗಿಟ್ಟುಕೊಂಡು ರೈತರಿಗೆ ನೋಟಿಸ್ ಕೊಡ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಬುದ್ಧಿ ಹೇಳಿ ಅಂತ ಸಲಹೆ ನೀಡಿದ್ದಾರೆ. ನಾನು ರಾಜಕೀಯದ ಬಗ್ಗೆ ಮಾತನಾಡಿದ್ರೆ ದಿನವಿಡೀ ಅದೇ ಹೈಲೈಟ್ ಆಗುತ್ತೆ. ಹಾಗಾಗಿ ಪಾಲಿಟಿಕ್ಸ್ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ನಾನು ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದು ಪಾಲಿಟಿಕ್ಸ್ ಬಗ್ಗೆ ಸದ್ಯಕ್ಕೆ ಮಾತನಾಡಲು ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರೆಬೆಲ್ ಸ್ಟಾರ್ ಅಂಬರೀಶ್ ಜನಮಾನಸದಲ್ಲಿ ನೆಲೆಯೂರಿದ ಮಹಾನ್ ನಾಯಕ ಅಂತ ಸಚಿವೆ ಜಯಮಾಲಾ ಬಣ್ಣಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಅಂಬರೀಶ್ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸದ ನಟಿ ರಮ್ಯಾ ಅವರ ವೈಕುಂಠ ಸಮಾರಾಧನೆಗಾದ್ರೂ ಬರಬಹುದು. ಹೆಣ್ಮಕ್ಕಳಿಗೆ ಹಲವು ತೊಂದರೆ ಇರುತ್ತೆ, ಬೇರೇನೂ ರಾಜಕೀಯ ಕಾರಣ ಇರ್ಲಿಕ್ಕಿಲ್ಲ ಅಂತ ಪ್ರತಿಕ್ರಿಯಿಸಿದ್ರು. ಅಂಬಿ ಮಾಮ ನಮ್ಮನ್ನಾಗಲಿರುವುದು ದೊಡ್ಡ ಆಘಾತ ತಂದಿದೆ ಅಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂಬಿ ಮಾಮ ಚಿತ್ರರಂಗದ ಕೊಂಡಿಯಾಗಿದ್ರು. ಆದ್ರೆ ಇದೀಗ ಅವರು ಇಲ್ಲ ಅಂತ ಹೇಳೋಕೆ ನನಗೆ ಇಷ್ಟವಿಲ್ಲ. ಅವರು ಹಾಕಿಕೊಟ್ಟ ದಾರಿಯಲ್ಲೇ ಸಾಗೋಣ ಅಂತ ಸಲಹೆ ನೀಡಿದ್ರು. ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಭೂ ಹಗರಣಕ್ಕೆ ಸಂಬಂಧಿಸಿದಂತೆ ಇಡೀ ಸಮನ್ಸ್ ಜಾರಿ ಮಾಡಿದೆ. ರಾಜಸ್ಥಾನದ ಬಿಕಾನೇರ್ ಜಿಲ್ಲೆಯ ಕೊಲಾಯತ್ನಲ್ಲಿ ಸೇನೆಗೆ ಹಂಚಿಕೆಯಾಗಿದ್ದ ಜಾಗದಲ್ಲಿ ಈ ವಂಚನೆ ಪ್ರಕರಣ ನಡೆದಿದ್ದು, ಫೋರ್ಜರಿ ಮಾಡಿ ಭೂಮಿ ಲಪಟಾಯಿಸಿದ್ದಾರೆಂದು ತಹಶೀಲ್ದಾರ್ ವಾದ್ರಾ ವಿರುದ್ಧ ದೂರು ನೀಡಿದ್ರು. ಚಂದನವನಕ್ಕೆ ರಾಜಕುಮಾರ್ನ ಜೊತೆ ಕಾಲಿಟ್ಟ ಚೆಲುವೆ ಪ್ರಿಯಾ ಆನಂದ್ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಆರೆಂಜ್ ತಿನ್ನಿಸೋಕೆ ಬರ್ತಿದ್ದಾರೆ. ಡಿಸೆಂಬರ್ 7ಕ್ಕೆ ಆರೆಂಜ್ ಚಿತ್ರ ತೆರೆ ಕಾಣುತ್ತಿದ್ದು ಪ್ರಿಯಾ ಆನಂದ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಈಗಾಗಲೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕಾತುರ ವ್ಯಕ್ತಪಡಿಸಿರೋ ಪ್ರಿಯಾ ಡಿಸೆಂಬರ್ 7ಕ್ಕೆ ಥಿಯೇಟರ್ಗೆ ಝೂಮ್ ನಲ್ಲಿ ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ರಜನಿಕಾಂತ್ ನಟನೆಯ 2.0 ಚಿತ್ರದಲ್ಲಿ ರೋಬೋ 3.0 ವರ್ಷನ್ ಕೂಡ ಸ್ಪೆಷಲ್ ಎಂಟ್ರಿ ಕೊಟ್ಟಿದೆ. ಇದು ಫ್ಯಾನ್ಸ್ ಗಳಿಗೆ ಡಬಲ್ ಥ್ರಿಲ್ ಕೂಡ ಕೊಟ್ಟಿದ್ದು, ಈ 3.0 ಎಂಟ್ರಿ 2.0 ನ ಮುಂದಿನ ಭಾಗವಾಗಿ ಮುಂದುವರಿಯಲಿದೆಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಇನ್ನು 3.0 ಕೂಡ ಬರಲಿ ಅನ್ನೋದು ರಜನಿ ಫ್ಯಾನ್ಸ್ ಬೇಡಿಕೆಯಾಗಿದೆ.